ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, KTRTCಯಲ್ಲಿ ಖಾಲಿ ಇರುವ ಚಾಲಕ ಮತ್ತು ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ, ಕೇವಲ ನೀವು SSLC ಪಾಸ್ ಆಗಿದ್ದರೆ ಸಾಕು ಈ ಹುದ್ದೆಗಳನ್ನು ಪಡೆಯಬಹುದಾಗಿರ್ತದೆ. ಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು, ನೀವು ಇಲ್ಲಿ ಹುದ್ದೆಯ ಹೆಸರು ಚಾಲಕರು ಮತ್ತು ಹಾಗೂ ತಾಂತ್ರಿಕ ಸಹಾಯಕ ಹುದ್ದೆಗಳಿರ್ತಾವೆ. ಇಲ್ಲಿ ಒಟ್ಟು ಖಾಲಿರೋ ಚಾಲಕರ ಹುದ್ದೆಗಳು 100 ಚಾಲಕ ಹುದ್ದೆಗಳು, ರೀತಿ ಒಟ್ಟು 50 ತಾಂತ್ರಿಕ ಹುದ್ದೆಗಳು ಖಾಲಿ ಇರ್ತಾವೆ. ಹಾಗಿದ್ರೆ ಇದಕ್ಕೆ ಯಾವ ರೀತಿ ಆಯ್ಕೆ ವಿಧಾನ ಇದಪ್ಪ ಅಂದ್ರೆ, ನೇರ ಸಂದರ್ಶನದ ಮೂಲಕ ವಿದ್ಯಾರ್ಹತೆ ಚಾಲಕ ಹುದ್ದೆಗೆ SSLC ಅಥವಾ ತತ್ಸಮಾನ ವಿದ್ಯಾರ್ಥಿಯಲ್ಲಿ ತೇರ್ಗಡೆ ಆಗಿರಬೇಕು. ಸ್ನೇಹಿತರೆ, ಅದರಲ್ಲೊಂದು ಇಂಪಾರ್ಟೆಂಟ್ ಏನು ಕೊಟ್ಟಿರಪ್ಪ ಅಂದ್ರೆ, ಮುಕ್ತ ವಿಶ್ವವಿದ್ಯಾಲಯದಿಂದ SSLCಯಲ್ಲಿ 500 ಅಂಕಪಟ್ಟಿಯನ್ನು ಪರಿಗಣಿಸಲಾಗುವುದು ಅಂತ ಹೇಳಿದಿರ. ಅಂದರೆ ಇಲ್ಲಿ ಡೈರೆಕ್ಟಾಗಿ ಎಕ್ಸಾಮನ್ನು ಬರೆದಿರ್ತಾರಲ್ಲ, ಯಾವುದೇ ರೀತಿ ಸ್ಕೂಲ್ಗೆ ಹೋಗಲಾರ್ದ ಅಂಥ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಚಾಲ್ತಿಯಲ್ಲಿರೋ ಭಾರಿ ಸರಕು ಸಾಗಾಣಿಕೆ ವಾಹನ ಚಾಲನಾ ಪರವಾನಗಿ ಪಡೆದು ಕನಿಷ್ಠ 2 ವರ್ಷಗಳ ಆಗಿರಬೇಕು. ಸ್ನೇಹಿತರೆ, ನಿಮ್ಮದು ಹೆವಿ ಲೈಸೆನ್ಸ್ ಬಂದು ಪಡೆದುಕೊಂಡು ನೀವು 2 ವರ್ಷ ಕೂಡ ಆಗಿರಬೇಕು. 1 ವರ್ಷ ಆದವರು ಕೂಡ ಹೋಗಿ ಅಟೆಂಡ್ ಆಗಿ ಏನಾದರೂ 2 ವರ್ಷದ ಎಕ್ಸ್ಪೀರಿಯನ್ಸ್ ಅಥವಾ 2 ವರ್ಷ ಹೆವಿ ಲೈಸೆನ್ಸನ್ನು ತೆಗೆಸಿದ ಅಭ್ಯರ್ಥಿಗಳು ಬರದೇ ಇದ್ದಲ್ಲಿ ನಿಮಗೂ ಕೂಡ ಚಾನ್ಸ್ ಕೂಡ ಸಿಗ್ತದೆ. ಇನ್ನು ಅದೇ ರೀತಿ ಪ್ರಯಾಣಿಕರ ಭಾರಿ ವಾಹನ ಚಲಾವಣಾ ಪರವಾನಗಿ ಹಾಗೂ ಕರ್ನಾಟಕ PSV ಬ್ಯಾಡ್ಜನ್ನು ಹೊಂದಿರಬೇಕಂತ ಹೇಳಿದ್ದಾರೆ. ಅದೇ ರೀತಿ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಅರ್ಹತೆ ಏನಿರಬೇಕಪ್ಪ ಅಂತ ನೋಡಿದ್ರೆ, ITI ಅಥವಾ ಡಿಪ್ಲೊಮಾ ಶಿಕ್ಷಣವನ್ನು ಮೆಕ್ಯಾನಿಕಲ್ ಬ್ರ್ಯಾಂಚಲ್ಲಿ ಪಡೆದಿರಬೇಕು. ಮೆಕ್ಯಾನಿಕಲ್ ಕೆಲಸದಲ್ಲಿ ಅನುಭವ ಇರಬೇಕಂತ ಹೇಳಿದ್ದಾರೆ. ಸ್ನೇಹಿತರೆ, ಹಾಗಿದ್ರೆ ಈ ಹುದ್ದೆಗಳಿಗೆ ಯಾವ ರೀತಿ ವೇತನ ಇರುತ್ತಪ್ಪ ಅಂದ್ರೆ, ಇವು ಗುತ್ತಿಗೆ ಆಧಾರಿತ ಹುದ್ದೆಗಳು ಆಗಿದ್ದು ಕರ್ತವ್ಯ ಗಂಟೆ ಮತ್ತು ದಿನಗಳ ಆಧಾರದ ಮೇಲೆ ನಿಮ್ಗೆ ವೇತನ ನೀಡ್ತಾರೆ. ಸ್ನೇಹಿತರೆ, ನಿಮ್ಗೆ ಮಿನಿಮಮ್ ಬಂದು ಒಂದು 16,000 ಹೆಚ್ಚಿಗಿನ ಅಮೌಂಟನ್ನು ನೀಡ್ತಾರೆ. ಮಾಸಿಕ ವೇತನ ಹೇಳ್ತಾ ಇರೋದು ಇದು 8 ತಾಸು ಡ್ಯೂಟಿಯನ್ನು ಮಾಡಿದಾಗ. ಹಾಗಿದ್ರೆ ಸಂದರ್ಶನ ಯಾವಾಗಿರುತ್ತೆ ಅಂತ ನೋಡಿದರೆ, 2/12/2024 4/12/2024 ಇದು ಚಾಲಕ ಹುದ್ದೆಗಳಿಗೆ ಇರ್ತದೆ. ಇನ್ನು ಅದೇ ರೀತಿ ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ 6/12/2024 7/12/2024 ಇರ್ತದೆ. ಸ್ನೇಹಿತರೆ, ಹಾಗಿದ್ರೆ ಇದು ಬಂದು ಸಂದರ್ಶನ ನಡೆಯುವ ಸ್ಥಳ ಎಲ್ಲಿರ್ತದೆ ಅಂತ ನೋಡೋದಾದರೆ, ಇಲ್ಲಿ ನೋಡ್ಬೋದು, ಡಿವಿಷನಲ್ ಆಫೀಸರ್, ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್, ಬೀದರ್, ಕರ್ನಾಟಕದಲ್ಲಿ ಇರ್ತದೆ. ಸ್ನೇಹಿತರೆ, ಇದು ಬಂದು ಬೀದರ್ನಲ್ಲಿ ನಿಮ್ಮದು ನೇರ ಸಂದರ್ಶನ ಇರ್ತದೆ. ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಗಳು ಹೋಗಿ ಇದನ್ನು ಅಟೆಂಡ್ ಮಾಡ್ಬೋದಾಗಿರ್ತದೆ. ಸ್ನೇಹಿತರೆ, ನಿಮಗೆ ಹತ್ತಿರ ಇರೋ ಅಭ್ಯರ್ಥಿಗಳು ಅಟೆಂಡ್ ಮಾಡ್ಬೋದು, ಅಥವಾ ನೀವು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಕೂಡ ಇದನ್ನು ಅಟೆಂಡನ್ನು ಮಾಡ್ಬೋದಾಗಿರ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.